ಹಲೋ ಹಾಯ್, ನಾನು ನಿಮ್ಮೆಲ್ಲರ ಆರ್ಗ್ಯಾನಿಕ್ ಟ್ರಿಬಲ್ ಎಸ್ ಶ್ರೀಕಾಂತ್ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ವಿಡಿಯೋ ಏನಂತಂದರೆ ಇವತ್ತು ಜೀವಾಮೃತ ಹೇಗೆ ತಯಾರಿಸೋದು ಆರ್ಗ್ಯಾನಿಕಲ್ಲಿ ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಅಂತ. ನೀವು ಮೊದಲು ಏನು ಮಾಡಬೇಕು ಅಂತಂದರೆ ಒಂದು 20 ಲೀಟರ್ ಬಕೆಟ್ನ ತೊಗೊಬೇಕು. ನಾನು ನಿಮ್ಮ ಕೈ ತೋಟಕ್ಕೆ ಮಾಡ್ಕೊಳ್ಳುವಂಥದ್ದು ಹೇಳ್ತೀನಿ. ನೀವು ಬೇಕಾದ್ರೆ ಒಂದು ಎಕರೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. 200 ಲೀಟರ್ ಕೆಪಾಸಿಟಿಗೆ ಮಾಡ್ಕೋಬೋದು. ನಾನು ಕೈ ತೋಟಕ್ಕೆ ನಮ್ಮದು ಏನು ಗಿಡಗಳಿದೆ ಅದಕ್ಕೆ ನಾನು ಯೂಸ್ ಮಾಡ್ಕೊಳ್ತಾ ಇರೋದು ಕೆಪಾಸಿಟಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತಾ ಇದ್ದೀನಿ. ನಾನು 20 ಲೀಟರ್ ರೇಂಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಅಂತಂದರೆ ಒಂದು 20 ಲೀಟ್ರ್ ಬಕೆಟಲ್ಲಿ ನಾನು ನೀರನ್ನ ಆಲ್ರೆಡಿ ತೊಗೊಂಡು ಫಸ್ಟು ನೀವು ಏನು ಮಾಡಬೇಕು ಅಂತಂದರೆ ಇದು ನಾಟಿ ಹಸುವಿನ ಸಗಣಿ ತೊಪ್ಪೆ ಹಾಕಬೇಕು. ಆಮೇಲೆ ಅದರದ್ದೇ ಗಜ್ಜಲ ಹಾಕಬೇಕು. ಇದನ್ನು ಹಾಕಿದ್ರೆ ಅದರಲ್ಲಿ ಇಮ್ಯುನಿಟಿ ಇರುತ್ತೆ, ಜೀವಾಣುಗಳು ಜಾಸ್ತಿ ಇರುತ್ತೆ. ನಾಟಿ ಹಸುದೇ ಆಗಬೇಕು. ಇದನ್ನು ನೀವು ಬಕೆಟ್ಗೆ ಹಾಕೋಬೇಕು ಫಸ್ಟು. ನೆಕ್ಸ್ಟು 1 ಲೀಟರ್ ಗಂಜಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ ಇದು ತುಂಬ ಇಂಪಾರ್ಟೆಂಟು, ದ್ವಿದಳ ಧಾನ್ಯದ ಯಾವುದಾರ ಕಾಳು. ನಾನು 1/4 kg ತೊಗೊಂಡಿದ್ದೀನಿ. 1/4 kg ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು 1/4 kg ಬೆಲ್ಲ. ಇದು ಸಾವಯವದ್ದೇ ಆಗಬೇಕು, ಕರಿ ಬೆಲ್ಲ, ನೋ ಕೆಮಿಕಲ್ಲು. ಇದು ಎಷ್ಟು ಪವರ್ಫುಲ್ ಅಂತಂದರೆ ತುಂಬಾ ಪವರ್ಫುಲ್ಲು. ಈ ಥರದೊಂದು ಕಟ್ಟಿಗೆ ತಗೋಬೇಕು. ಇದು ಎಷ್ಟು ದಿನಕ್ಕೆ ತಯಾರಾಗುತ್ತೆ ಅಂತಂದರೆ ಇದನ್ನು ರೊಟೇಟ್ ಮಾಡ್ತಾ ಇರಬೇಕು. ಗುರುತಕ್ಷಣ ಬಲ ರೈಟ್ ಸೈಡ್ಗೆ ಈ ಥರ ರೊಟೇಟ್ ಮಾಡಬೇಕು. ಗುರುತಕ್ಷಣ ಬಲ ಜಾಸ್ತಿ ಆಗಿ ಇದು ಒಂದು ಪವರ್ ಕ್ರಿಯೇಟ್ ಆಗುತ್ತೆ ಇದಕ್ಕೆ. ಆಮೇಲೆ ಇದರಲ್ಲಿ ಎಷ್ಟು ದಿನಕ್ಕೆ ಇದು ಮಾಡಬೇಕು ಅಂತಂದರೆ ಇದನ್ನು ಡೈಲಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಡೈಲಿ ಈ ಥರ ರೊಟೇಟ್ ಮಾಡಬೇಕು, ಸ್ಪಿನ್ ಮಾಡಬೇಕು. ಸ್ಪಿನ್ ಮಾಡಿ ಇದನ್ನು ನೆರಳಲ್ಲಿ ಇಡಬೇಕು. ನೆರಳಲ್ಲಿ ಇಟ್ಟಾದಮೇಲೆ ಡೈಲಿ ಒಂದು 6 ಡೇಸ್ ಮಾಡಬೇಕು. 6 ಡೇಸಿಂದ ಒಂದು 12 ಡೇಸ್ವರೆಗೂ ಇದ್ರ ಪವರ್ ಜಾಸ್ತಿ ಇರುತ್ತೆ. 6 ಡೇಸಿಂದ ನೀವು ಹಾಕೋಕ್ಕೆ ಇದಾಗಬೇಕು. ಹಾಕೋದು ಹೆಂಗೆ ಅಂತಂದರೆ ನೀವು ಒಂದು 50 ಲೀಟ್ರು ಒಂದು ಬಕೆಟ್ನ ತೊಗೊಂಡು ಅದಕ್ಕೆ ಇದನ್ನು ಒಂದು ಜಗ್ಗು ಇಲ್ಲ ಒಂದು ಜಗ್ ಹಾಕೊಂಡ್ರೆ ಸಾಕು. 50 ಲೀಟ್ರ್ ಬಕೆಟ್ ನೀರಿಗೆ 50 ಲೀಟ್ರ್ ನೀರಿಗೆ ಒಂದು ಜಗ್ ಹಾಕೊಂಡ್ರೆ ಸಾಕು. ಆದಷ್ಟು ಇದನ್ನು ನೀರು ಇದು ಮಾಡಿ. ಆಮೇಲೆ ಪ್ಯೂರಾಗಿ ಹಾಕಬೇಡಿ, ಡೈರೆಕ್ಟಾಗಿ. ಇದು ಪವರ್ಫುಲ್ಲಾಗಿರ್ತದೆ. ಗಿಡಗಳು ಸಾಯೋ ಚಾನ್ಸಸ್ ಇರುತ್ತೆ, ಯಾಕೆಂದರೆ ಜೀವಾಣುಗಳು ಜಾಸ್ತಿ ಇರುತ್ತೆ. ಇದು ಎಷ್ಟು ಕೆಪಾಸಿಟಿ ಎಷ್ಟು ಅಂತಂದರೆ 1 ಗ್ರಾಮಲ್ಲಿ 500 ಕೋಟಿ ಜೀವಾಣುಗಳು ಇದರಲ್ಲಿರುತ್ತೆ ಸಂಶೋಧನೆ ಪ್ರಕಾರ. ಇದು ಭೂಮಿಗೆ ಹೋದರೆ ಭೂಮಿ ಸಡ್ಲ ಆಗುತ್ತೆ, ಅದು ಫುಲ್ಲು ಎರೆಹುಳುಗಳು ಸಂತತಿ ಜಾಸ್ತಿ ಆಗುತ್ತೆ. ಆದಷ್ಟು ಇದನ್ನು ನೀವೇ ಮನೇಲಿ ಮಾಡಿಕೊಂಡು ಎಲ್ಲದಕ್ಕೂ ಸಿಂಪಡಿಸಿ. ತುಂಬ ಒಳ್ಳೆಯದು, ಭೂಮಿ ಫಲವತ್ತತೆಯೂ ಕಾಪಾಡುತ್ತೆ. ಆದಷ್ಟು ನೀವು ಜಾಸ್ತಿ ಜೀವಾಮೃತ ಇದು ಮಾಡಿ, ಕೆಮಿಕಲ್ನ ಯೂಸ್ ಮಾಡಬೇಡಿ ರೈತರೆ, ಗೊತ್ತಾಯ್ತಾ? ಆದಷ್ಟು ಇದು ಹೆಂಗೆ ಅಂತಂದರೆ ಒಂಥರ ಬೂಸ್ಟ್ ಇದ್ದಂಗೆ. ನಾವೆಂಗೆ ಹಾರ್ಲಿಕ್ಸು ಬೂಸ್ಟು ಕುಡಿತೀವೋ ಇಮ್ಯುನಿಟಿ ಪವರ್ಗೋಸ್ಕರ, ಇದು ಭೂಮಿಗೆ ಬೂಸ್ಟು, ಆಯಿತಾ? ಆದಷ್ಟು ಇದನ್ನು ಮಾಡಿ, ಇದನ್ನೇ ಉಪಯೋಗಿಸಿ, ಫಲವತ್ತತೆ ಹೆಚ್ಚಾಗುತ್ತೆ. ಬನ್ನಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್. ಈ ವಿಡಿಯೋ ಲೈಕ್ ಆಗಿರ್ತದೆ, ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.